ಎವ್ರಿವನ್, ಇವತ್ತು ನಾನು ಹೋಮ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ ಬಿಗಿನಿಂಗ್ ಅಲ್ಲಿ ಅಪಾರ್ಟ್ಮೆಂಟ್ ಟೂರ್ ಮಾಡಿದ್ದೆ, ಲೈಕ್ ಟೈಪ್ಸ್ ಆಫ್ ಅಪಾರ್ಟ್ಮೆಂಟ್ಸ್, ಇಲ್ಲಿ ಅಪಾರ್ಟ್ಮೆಂಟ್ ಸರೌಂಡಿಂಗ್ಸ್ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹೋಮ್ ಟೂರ್. ಸೊ ಹೋಮ್ ಇಂಟೀರಿಯರ್ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ಯಾಕೆ ತಡ, ಬನ್ನಿ ನಮ್ಮ ಮನೆ ಹೇಗಿದೆ ಅಂತ ನೋಡ್ಬೇಡ. ವೆಲ್ಕಮ್ ಟು ಸ್ವೀಟ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಹೆಲೋ, ವೆಲ್ಕಮ್ ಇನ್. ಸೊ ಮನೆಗೆ ಎಂಟರ್ ಆಗಿದ ತಕ್ಷಣ ಇಲ್ಲಿ ಸ್ವಲ್ಪ ಫ್ರೀ ಸ್ಪೇಸ್ ಇರುತ್ತೆ. ಇಲ್ಲಿ ನಾನು ವೆಲ್ಕಮ್ ಮ್ಯಾಟ್ ಹಾಕ್ಬಿಟ್ಟು ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊತಾ ಇರ್ತೀವಿ. ಅಂಡ್ ಮನೆಗೆ ಎಂಟರ್ ಆಗಿದ ತಕ್ಷಣ ಫಸ್ಟ್ ಕಿಚನ್ ಕಾಣಿಸ್ತಿರುತ್ತೆ. ಹಾಗೆ ಈ ಕಡೆ ಬಂದ್ರೆ ಲಿವಿಂಗ್ ರೂಮ್ ಕಾಣಿಸ್ತಿರುತ್ತೆ. ಸೊ ಇದು ಲಿವಿಂಗ್ ರೂಮ್, ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ಲಿವಿಂಗ್ ರೂಮ್ ಈ ಮನೆಯಲ್ಲಿ. ಅಂಡ್ ನಮ್ಮ ಮನೆಗೆ ಎಂಟರ್ ಆಗಿದ ತಕ್ಷಣ ಫಸ್ಟ್ ಮೇನ್ ಅಟ್ರಾಕ್ಷನ್ ನಮ್ಮ ಟಿವಿ. 65 ಇಂಚಸ್ ಇರುತ್ತೆ. ಇದು ಸ್ಯಾಮ್ಸಂಗ್ ಕರ್ವ್ ಟಿವಿ. ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ನಮ್ಮ ಮನೆಗೆ ಎಂಟರ್ ಆಗಿದ ತಕ್ಷಣ ಇದು. ಅಂಡ್ ಈ ಟಿವಿ ಸ್ಟ್ಯಾಂಡ್ ಕೂಡ ತುಂಬಾ ಕಂಪಾರ್ಟ್ಮೆಂಟ್ಸ್ ಇದೆ. ಇದನ್ನ ಕೂಡ ನಾನು ತುಂಬಾ ಕಲರ್ಫುಲ್ ಆಗಿರೋದಕ್ಕೆ ಟ್ರೈ ಮಾಡಿದೀನಿ. ಆಕ್ಚುಲಿ ನಂಗೆ ಮನೆ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರ್ಬೇಕು ಅಂತ ಇಷ್ಟ. ಸೊ ಲಿವಿಂಗ್ ಏರಿಯಾದಲ್ಲಿ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿರೋದ್ರಿಂದ ಲಿವಿಂಗ್ ಏರಿಯಾ ನಂಗೆ ತುಂಬಾ ಕಲರ್ಫುಲ್ ಆಗಿರ್ಬೇಕು ಅಂತ ಇಷ್ಟ. ಅದಕ್ಕೆ ಕಲರ್ಫುಲ್ ಐಟಮ್ಸ್ ಎಲ್ಲ ಸ್ವಲ್ಪ ಅರೇಂಜ್ ಮಾಡಿದೀನಿ, ಲೈಕ್ ಫ್ಲವರ್ಸ್. ಅಂಡ್ ಈ ವಾಸ್ ಎಲ್ಲ ನಾನು DIY ಕ್ರಾಫ್ಟ್ ಮಾಡಿರೋದು. ಅಂಡ್ ಟೆಡಿ ಬಿಯರ್ಸ್ ಕೂಡ ತುಂಬಾ ಇಷ್ಟ. ಅಂಡ್ ಮೇನ್ ನನ್ನ ಬುದ್ಧ, ಇದು ಆಕ್ಚುಲಿ ಇಂಡಿಯಾದಿಂದ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದು. ಇದು 1 kg ಇರುತ್ತೆ, ಬಟ್ ಸ್ಟಿಲ್ ನನಗೆ ಬುದ್ಧ ಅಂದ್ರೆ ತುಂಬಾ ಇಷ್ಟ, ಅದರಿಂದ ಕ್ಯಾರಿ ಮಾಡ್ಕೊಂಡ್ ಬಂದೆ ಇಂಡಿಯಾದಿಂದ. ಅಂಡ್ ಇಲ್ಲಿ ಸ್ವಲ್ಪ ಫೋಟೋ, ನಮ್ಮ ಮದುವೆ ಫೋಟೋ ಎಲ್ಲ ಇಟ್ಟಿದ್ದೀರಿ. ಅಂಡ್ ಇಲ್ಲಿ ಟಿವಿಗೆ ಆಪೋಸಿಟ್ ಸೋಫಾ ಇರುತ್ತೆ. ಅಂಡ್ ಆಬ್ವಿಯಸ್ಲಿ ಟೀ ಟೇಬಲ್ ಕೂಡ ಇರುತ್ತೆ. ಅಂಡ್ ದೆನ್ ಆ ಕಾರ್ನರ್ ಅಲ್ಲಿ ನೋಡಿದ್ರೆ ಇದು ಎಕ್ಸ್ಟ್ರಾ ಟೀ ಟೇಬಲ್ ಇದೆ. ಸೊ ಅದನ್ನ ಇಲ್ಲಿ ಕಾರ್ನರ್ ಅಲ್ಲಿ ಇಟ್ಟಿದೀವಿ. ಅಂಡ್ ನಾನು ಸ್ವಲ್ಪ DIY ವರ್ಕ್ಸ್ ಎಲ್ಲ ಜಾಸ್ತಿ ಮಾಡ್ತಿರ್ತೀನಿ. ಆಕ್ಚುಲಿ ನಂದು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಇದೆಲ್ಲ DIY ವರ್ಕ್ಸ್ ಮಾಡಿರೋದು. ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ನನಗೆ ಇದೊಂದು ಹಾಬಿ ಇದ್ದಂಗೆ. ಯಾವಾಗಾದ್ರೂ ಫ್ರೀ ಟೈಮ್ ಇದ್ದಾಗೆಲ್ಲ ಇದನ್ನೆಲ್ಲ ಮಾಡಿಕೊಂಡು ಮನೆಯಲ್ಲೆಲ್ಲ ಸ್ವಲ್ಪ ಫ್ರೀ ಖಾಲಿ ಅನ್ನಿಸ್ತಿರುತ್ತಲ್ಲ, ಆ ಥರ ಪ್ಲೇಸಲ್ಲೆಲ್ಲ ಈ ಥರ DIY ವರ್ಕ್ಸ್ ಮಾಡ್ಬಿಟ್ಟು ಫಿಲ್ ಮಾಡ್ತಾ ಇರ್ತೀನಿ. ಸೊ ಇದು ನಾನು ಪೇಂಟ್ ಮಾಡಿ DIY ವರ್ಕ್ ಮಾಡಿರೋದು. ಆ್ಯಂಡ್ ಬುದ್ಧ ಎಲ್ಲ ಫಸ್ಟ್ ಟೈಮ್ ಅಟೆಂಪ್ಟ್ ಪೇಂಟಿಂಗು. ಆ್ಯಂಡ್ ಇದೆಲ್ಲ ಕಾರ್ಡ್ಬೋರ್ಡ್ ಯೂಸ್ ಮಾಡ್ಕೊಂಡು ಮಾಡಿರೋದು, ಕಾರ್ಡ್ಬೋರ್ಡ್ ಆ್ಯಂಡ್ ಪೇಂಟ್. ಇದು ಬಂದರೆ ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಬರ್ಡೇಗೆ ಮಾಡಿದ್ದು. ಈ ಒಂದು ಪಾರ್ಟ್ ತುಂಬ ಚೆನ್ನಾಗಿತ್ತು, ತೆಗೆಯೋದು ಬೇಡ ಈಗಲೇ ಅಂತ ಅಂದ್ಬಿಟ್ಟು ಹೀಗೆ ಇಟ್ಟಿದ್ದೀನಿ, ಕಲರ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈವನ್ ದಸ್ ಇದು ವೈನ್ ಬಾಟ್ಲಲ್ಲಿ ಲೈಟ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಕಂಪ್ಲೀಟ್ ನಾನೇನೂ ಅಲ್ಲ, ಜಸ್ಟ್ ವೈನ್ ಬಾಟ್ಲ್ ಒಳಗಡೆ ಲೈಟ್ಸ್ ಹಾಕೋ ವರ್ಕ್ ಮಾತ್ರ ನಾನು ಮಾಡಿದ್ದೆ. ಆ್ಯಂಡ್ ಈ ವಾಲ್ ಡೆಕೋರೇಟಿವ್ಸ್ ಬಂದರೆ ಇದೆಲ್ಲ ನಂದೇನು ಕ್ರೆಡಿಟ್ ಇಲ್ಲ. ಇದೆಲ್ಲ ಲೈಕ್ ಅಮೆಝಾನ್, ಡಾಲರ್ ಟ್ರೀ ಇದರಿಂದ ತೊಗೊಂಬಂದು ಅರೇಂಜ್ ಮಾಡ್ಕೊಂಡಿರೋದು. ಆ್ಯಂಡ್ ಅದೆಲ್ಲ ಆಸ್ಕರ್ ಅವಾರ್ಡ್ ಎಲ್ಲ ಲಾಸ್ ಏಂಜಲ್ಸ್ಗೆ ಹೋದಾಗೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದಿರೋದು. ಸೊ ಅದನ್ನೆಲ್ಲ ಒಂದು ಹತ್ರ ಸೆಟಪ್ ಮಾಡಿದ್ದೀನಿ ಈ ಥರ ನಾನು. ಆ್ಯಂಡ್ ಈ ಡ್ರೀಮ್ ಕ್ಯಾಚರ್ಸ್ ಕೂಡ ತುಂಬ ಕಲರ್ಫುಲ್ ಆಗಿದೆಲ್ಲ, ಇದನ್ನ ಕೂಡ ನಾನು ಇಂಡಿಯಾದಿಂದ ತೊಗೊಂಬಂದೆ. ಆ್ಯಂಡ್ ದೆನ್ ಈ ಪಾರ್ಟ್ ಬಂದರೆ ಇದು ನನ್ನ ಚೇರ್, ಫೇವ್ರೆಟ್ ಚೇರ್ ಮನೇಲಿ ಅಂತ ಹೇಳ್ಬೋದು. ನಾನು ತುಂಬ ಕುತ್ಕೊಳ್ಳಲ್ಲ ಇದ್ರ ಮೇಲೆ, ಬಟ್ ನನಗೆ ಈ ಚೇರ್ ಅಂದ್ರೆ ತುಂಬ ಇಷ್ಟ. ಮನೇಲಿ ಕೂಡ ಲೈಕ್ ಕ್ಯೂಟ್ ಆಗಿರುತ್ತೆ ನೋಡೋದಕ್ಕೆ. ಇದು ನಾನೊಂದು ಚಿಕ್ಕ ದೇವ್ರ ಮನೆ ಸೆಟಪ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕೆಲವು ಐಟಮ್ಸ್ ಸಿಗುತ್ತೆ, ಬಟ್ ಸ್ಟಿಲ್ ನಾನು ಇವೆಲ್ಲ ದೇವ್ರ ಪೂಜೆ ಐಟಮ್ಸ್ ಎಲ್ಲ ಲೈಕ್ ದೀಪಗಳು ಆ್ಯಂಡ್ ಈ ಫೋಟೋ ಆ್ಯಂಡ್ ಇದೆಲ್ಲ ಇರುತ್ತಲ್ಲ, ಈ ಬೌಲ್ ಏನಂತಾರೋ ಹೆಸರು ಗೊತ್ತಿಲ್ಲ ನನಗೆ. ಇವೆಲ್ಲ ನಾನು ಇಂಡಿಯಾದಿಂದಾನೇ ಕ್ಯಾರಿ ಮಾಡ್ಕೊಂಡು ಬಂದೆ, ಚಿಕ್ಕದಾಗಿ ದೇವ್ರ ಮನೆ ಸೆಟಪ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಸೆಪ್ರೇಟಾಗಿ ದೇವ್ರ ಮನೆ ಎಲ್ಲ ಕೊಟ್ಟಿರಲ್ಲ ಅಲ್ಲ. ಸೊ ಒಂದು ಟೇಬಲ್ ಯೂಸ್ ಮಾಡ್ಕೊಂಡು ನಾನೇ ಈ ಥರ ಚಿಕ್ಕದಾಗಿ ದೇವ್ರ ಮನೆ ಸೆಟಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ತುಂಬ ಚಳಿ ಇರುತ್ತೆ ಅಲ್ವಾ, ಸೊ ಈ ಮನೆಗಳಲ್ಲೆಲ್ಲ ಹೀಟರ್ ಪ್ರೊವೈಡ್ ಮಾಡಿರ್ತಾರೆ. ಹಾಲಲ್ಲೂ ಹೀಟರ್ಸ್ ಇರುತ್ತೆ, ರೂಮಲ್ಲೂ ಹೀಟರ್ಸ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರಬಹುದು, ಹಾಲಲ್ಲಿ 2 ಹೀಟರ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದಿದೆ. ಆ್ಯಂಡ್ ಹೀಗೆ ಹೋಗ್ತಾ ನೋಡಿದ್ರೆ ಇಲ್ಲಿ ಒಂದು ಹೀಟರ್ ಇದೆ. ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ. ಇಲ್ಲಿ ನಾವೊಂದು ದೊಡ್ಡ ಡೈನಿಂಗ್ ಟೇಬಲ್ ಇಟ್ಟಿದ್ದೀವಿ. ಇದು ಆ್ಯಕ್ಚುಲಿ ಎಕ್ಸ್ಟೆಂಡ್ ಮಾಡ್ಕೊಬಹುದು ಕೂಡ, ಒಂದು 10 ಮೆಂಬರ್ಸ್ ಡೈನಿಂಗ್ ಮಾಡ್ಬೋದು ಇದ್ರ ಮೇಲೆ. ಬಟ್ ಸ್ಟಿಲ್ ನಾವೇನು ಈ ಡೈನಿಂಗ್ ಟೇಬಲ್ ಎಲ್ಲ ಏನು ಯೂಸ್ ಮಾಡೋಕೆ ಹೋಗಲ್ಲ, ನಾವು ಯಾವಾಗಲೂ ಸೋಫಾ ಮೇಲೆ ಕುತ್ಕೊಂಡು ಊಟ ಮಾಡ್ತಿರ್ತೀವಿ ಟಿವಿ ನೋಡ್ಕೊಂಡು. ಬಟ್ ಸ್ಟಿಲ್ ಒಂದು ಡೈನಿಂಗ್ ಟೇಬಲ್ ಇದೆ ಮನೆಯಲ್ಲಿ. ಅದ್ರ ಮೇಲೆ ಈ ಥರ ಲೈಕ್ ವಾಟರ್ ಕ್ಯಾನ್ಸ್ ಇಟ್ಕೊಳ್ಳೋದು, ಮೈಕ್ರೋವೇವ್ ಎಲ್ಲ ಇಟ್ಕೊಂಡಿರ್ತೀವಿ ಅಷ್ಟೇ, ಲೈಕ್ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿರ್ತೀವಿ.
ಆ್ಯಂಡ್ ಇಲ್ಲಿ ನೀವು ನೋಡ್ತಿರಬಹುದು ಇಲ್ಲೆಲ್ಲ ಆ್ಯಕ್ಚುಲಿ ಖಾಲಿ ಇರ್ತಿತ್ತು. ಸೊ ನನಗೆ ಅದೇ ಹೇಳ್ದಲ್ಲ, ನಾನು ಫ್ರೀ ಟೈಮ್ ಇದ್ದಾಗ ಈ ಥರ ಖಾಲಿ ಇರೋ ಪ್ಲೇಸ್ನೆಲ್ಲ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ಅಂತ. ಸೊ ಅದು ಈ ಥರ ಇದು ಕೂಡ ಅದೇ ಥರ ಲೈಕ್ ಕಾರ್ಡ್ಬೋರ್ಡ್ ಯೂಸ್ ಮಾಡಿಕೊಂಡು ಪೇಂಟ್ ಯೂಸ್ ಮಾಡ್ಕೊಂಡು ಮಾಡಿರೋ DIY ವರ್ಕ್. ಸೊ ಇವಾಗ ನಾವು ಇಲ್ಲಿಂದ ಸ್ಟ್ರೈಟ್ ಇಲ್ಲಿ ಹೋದ್ರೆ ಇಲ್ಲಿ ಕಿಚನ್ ಇರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಕಿಚನ್ಗೆ 2 ಲೈಕ್ ಡೋರ್ ಅಲ್ಲ, ಲೈಕ್ 2 ಪಾತ್ ಇದೆ ಬರೋದು ಎಂಟರ್ ಆಗೋದಕ್ಕೆ. ಒಂದು ಮೇನ್ ಡೋರ್ ಇಂದ ಬಂದಿದ ತಕ್ಷಣ ಈ ಕಡೆಯಿಂದ ಬರಬಹುದು, ಅಂಡ್ ಇಲ್ಲಿ ಡೈನಿಂಗ್ ಏರಿಯಾದಿಂದ ಪಾಸ್ ಆಗಿ ಇಲ್ಲೊಂದು ಬರಬಹುದು. ಸೊ ಯಾವ ತರ ಆದ್ರೂ ಎಂಟರ್ ಆಗ್ಬೋದು ಕಿಚನ್ಗೆ. ಅಂಡ್ US ಅಲ್ಲಿ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಬೈ ಡಿಫಾಲ್ಟ್ ನಮಗೆ ಕಿಚನ್ ಅಲ್ಲಿ ರೆಫ್ರಿಜರೇಟರ್ ಕೊಟ್ಟಿರ್ತಾರೆ. ಅಂಡ್ ರೆಫ್ರಿಜರೇಟರ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ, ಯಾಕಂದ್ರೆ ಇಲ್ಲೆಲ್ಲ ಫ್ರೋಸನ್ ಐಟಮ್ಸ್ ಎಲ್ಲ ತುಂಬಾ ತಿಂತಾರಲ್ಲ ಜನಗಳು. ಸೊ ರೆಫ್ರಿಜರೇಟರ್ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಅಂಡ್ ಹಾಗೆ ನಮಗೆ ಡಿಶ್ ವಾಷರ್ ಕೂಡ ಕೊಟ್ಟಿರ್ತಾರೆ. ಅಫ್ಕೋರ್ಸ್ ನಾನು ಡಿಶ್ ವಾಷರ್ ಜಾಸ್ತಿ ಯೂಸ್ ಮಾಡಕ್ ಹೋಗಲ್ಲ, ಬಟ್ ಅದು ಒಂದು ವೀಕ್ಲಿ ಒನ್ಸ್ 15 days ಒನ್ಸ್ ಯೂಸ್ ಮಾಡ್ತಿರ್ತೀನಿ, ಯಾಕಂದ್ರೆ ಅದು ಯೂಸ್ ಮಾಡಿಲ್ಲ ಹಾಗೆ ಬಿಟ್ಬಿಟ್ರೆ ಕೆಟ್ಟೋಗುತ್ತೆ ಅಂತ ಅಂದ್ಬಿಟ್ಟು. ಅಂಡ್ ನಮ್ಗೆ ಸ್ಟವ್ ಕೊಟ್ಟಿರ್ತಾರೆ, ಸ್ಟವ್ ಜೊತೆ ಕನ್ವೆನ್ಷನಲ್ ಓವೆನ್ ಇರುತ್ತೆ. ಅಂಡ್ ಸ್ಟವ್ ಮೇಲೆ ಇಲ್ಲಿ ನಮ್ಗೆ ಎಕ್ಸಾಸ್ಟಿಂಗ್ ಫ್ಯಾನ್ ಇರುತ್ತೆ. ಆಕ್ಚುಲಿ ಕೆಲವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರ ಮೇಲೆ ನಮ್ಗೆ ಮೈಕ್ರೋವೇವ್ ಇನ್ಸ್ಟಾಲ್ ಮಾಡಿರ್ತಾರೆ, ಬಟ್ ಈ ಅಪಾರ್ಟ್ಮೆಂಟ್ ಅಲ್ಲಿ ಮೈಕ್ರೋವೇವ್ ಇನ್ಸ್ಟಾಲ್ ಮಾಡಿಲ್ಲ. ಸೊ ನಾವು ಅದನ್ನ ಸೆಪರೇಟ್ ಆಗಿ ತಗೊಂಡ್ವಿ. ಅಂಡ್ ಈ ಕಬೋರ್ಡ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕಂಪಾರ್ಟ್ಮೆಂಟ್ಸ್ ಎಲ್ಲ ತುಂಬಾ ಇರುತ್ತೆ ಸ್ಟೋರೇಜ್ ಮಾಡ್ಕೊಳ್ಳೋದಿಕ್ಕೆ. ಇಲ್ಲೆಲ್ಲ ನೀವು ನೋಡ್ತಿರಬಹುದು ಕಬೋರ್ಡ್ಸ್ ಎಲ್ಲ ತುಂಬಾ ಕಂಪಾರ್ಟ್ಮೆಂಟ್ಸ್ ತುಂಬಾನೇ ಇರುತ್ತೆ, ಸ್ಪೇಷಿಯಸ್ ಆಗೂ ಇರುತ್ತೆ. ಐಟಮ್ಸ್ ಎಲ್ಲ ತುಂಬಾ ಸ್ಟೋರ್ ಮಾಡ್ಕೋಬಹುದು ನಾವು. ಅಂಡ್ ಇಲ್ಲಿ ಬಂದ್ರೆ ಇದು ನಮ್ಗೆ ಪ್ಯಾಂಟ್ರಿ ಇದ್ದಂಗೆ, ಇಲ್ಲೆಲ್ಲ ನಾವು ಗ್ರಾಸರಿ ಐಟಮ್ಸ್ ಎಲ್ಲ ಸ್ಟೋರ್ ಮಾಡ್ಕೊಬಹುದು. ಇಲ್ಲಿ ನೀವು ಕೆಳಗಡೆ ನೋಡ್ತಿರಬಹುದು, ಇಲ್ಲಿ ನಿಮ್ಗೆ ಕಾರ್ಪೆಟ್ ಕಾಣಿಸ್ತಿರಲ್ಲ. ಯೂಶಲಿ ಇಲ್ಲಿ ಮನೆಗಳಲ್ಲೆಲ್ಲ ಲೈಕ್ ಹಾಲ್, ರೂಮು, ಬೇರೆ ಎಲ್ಲ ಪಾರ್ಟ್ಸ್ ಲೈಕ್ ಡೈನಿಂಗ್ ಹಾಲ್ ಇದೆಲ್ಲ ಕಾರ್ಪೆಟ್ ಇಂದ ಫಿಲ್ ಮಾಡ್ಬಿಟ್ಟಿರ್ತಾರೆ. ಓನ್ಲಿ ಕಿಚನ್ ಅಂಡ್ ಬಾತ್ರೂಮ್ ಮಾತ್ರ ಹಾರ್ಡ್ ಫ್ಲೋರ್ ಇರುತ್ತೆ, ಲೈಕ್ ವುಡನ್ ಫ್ಲೋರ್ ಇರುತ್ತೆ. ಇದನ್ನ ನೀವು ಅಬ್ಸರ್ವ್ ಮಾಡಿದ್ರ, ನನಗೆ ಈ ಫ್ರಿಡ್ಜ್ ಮ್ಯಾಗ್ನೆಟ್ ಕಲೆಕ್ಟಿಂಗ್ ಹಾಬಿ ಇದೆ. ಸೊ ಎಲ್ಲಾದ್ರೂ ಹೊಸ ಪ್ಲೇಸ್ಗೆ ಹೋದಾಗ ಅಲ್ಲಿಂದ ಒಂದೊಂದು ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡ್ ಬರ್ತಿರ್ತೀನಿ. ಲೈಕ್ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ ಇದು ಕಲೆಕ್ಟ್ ಮಾಡೋದು. ತುಂಬಾ ಕ್ಯೂಟ್ ಸ್ಟಫ್ ಇದೆ ಅಲ್ಲ ಇದು ಕೂಡ. ಅಂಡ್ ಇಲ್ಲಿಂದ ಹೊರಗಡೆ ಬಂದ್ರೆ ಇದು ಮೇನ್ ಡೋರ್ ಅಲ್ವಾ ಮನೆಯದು, ಇದು ಮನೆಯದು ಮೇನ್ ಡೋರು. ಕಿಚನ್ ಇಂದ ಈ ಕಾರ್ನರ್ ಇಂದ ಹೊರಗಡೆ ಬಂದ್ರೆ ಇದು ಮೇನ್ ಡೋರ್ ಕಾಣಿಸುತ್ತೆ. ಅಂಡ್ ಹಾರ್ಡ್ ಫ್ಲೋರ್ ಇಲ್ಲೊಂದತ್ರನೇ ಇರೋದ್ರಿಂದ ನಾನು ವೇಯಿಂಗ್ ಮಷಿನ್ ಇಲ್ಲಿ ಇಟ್ಕೊಂಡಿದ್ದೀನಿ. ಕಾರ್ಪೆಟ್ ಮೇಲೆ ವೇಯಿಂಗ್ ಮಷಿನ್ ಇಡಕ್ ಆಗಲ್ಲಲ್ವಾ, ಅದಕ್ಕೆ. ಸೊ ಇವಾಗ ನಾವ್ ಇಲ್ಲಿ ಮೇನ್ ಡೋರ್ ಇಂದ ಎಂಟರ್ ಆಗಿದ್ದಾದ್ಮೇಲೆ ಈ ಕಡೆ ಲೆಫ್ಟ್ ಟರ್ನ್ ಆದ್ರೆ ನಮ್ಗೆ ಇಲ್ಲೊಂದು ಕ್ಲಾಸೆಟ್ ಇರುತ್ತೆ. ಇಲ್ಲಿ ಸ್ವಲ್ಪ ಕ್ಲಾಸೆಟ್ಸ್ಗೆಲ್ಲ ಮಿರರ್ಸ್ ಅಟ್ಯಾಚ್ ಮಾಡಿರ್ತಾರೆ. ಈವನ್ ರೂಮ್ ಅಲ್ಲಿ ಇರೋ ಕ್ಲಾಸೆಟ್ ಕೂಡ ಮಿರರ್ ಅಟ್ಯಾಚ್ ಮಾಡಿರ್ತಾರೆ. ಸೊ ಯೂಶಲಿ ಕ್ಲಾಸೆಟ್ ಅಲ್ಲಿ ಇಲ್ಲಿ ಶೂಸ್, ಬೂಟ್ಸ್, ಸ್ಲಿಪ್ಪರ್ಸ್ ಇದೆಲ್ಲ ಸ್ಟೋರ್ ಮಾಡ್ಕೊಂಡು ಇಲ್ಲಿ ಹ್ಯಾಂಗರ್ ನೀವು ನೋಡ್ತಿರಬಹುದು. ಇಲ್ಲೆಲ್ಲ ವಿಂಟರ್ ವೇರ್ ಸ್ಟೋರ್ ಮಾಡ್ಕೊಂತಾರೆ, ಬಟ್ ನಾನು ವಿಂಟರ್ ವೇರ್ ಎಲ್ಲ ರೂಮ್ ಅಲ್ಲಿ ಇರೋ ಕ್ಲಾಸೆಟ್ ಅಲ್ಲೇ ಸ್ಟೋರ್ ಮಾಡ್ಕೊಂತೀನಿ. ಇಲ್ಲಿ ನಾನು ಸುಮ್ಮನೆ ಲೈಕ್ ಇದು ವ್ಯಾಕ್ಯೂಮ್ ಕ್ಲೀನರು, ಟಿಶ್ಯೂಸ್ ಅಂಡ್ ಈ ತರ ಏನಾದ್ರು ಅನ್ವಾಂಟೆಡ್ ಸ್ಟಫ್ ಇರುತ್ತಲ್ಲ ಅದೆಲ್ಲ ಸ್ಟೋರ್ ಮಾಡ್ಕೊಂತೀನಿ. ಅಂಡ್ ಈ ಕಡೆ ನೀವು ನೋಡಿದ್ರೆ ಈ ಕಡೆ ಎಲ್ಲ ಕಂಪಾರ್ಟ್ಮೆಂಟ್ಸ್ ತುಂಬಾ ಜಾಸ್ತಿ ಇದೆ. ಇಲ್ಲೆಲ್ಲ ಆಕ್ಚುಲಿ ನಾನು ನನ್ನ ಆಸ್ತಿನೆಲ್ಲ ಸ್ಟೋರ್ ಮಾಡ್ಕೊಂಡಿರ್ತೀವಿ, ಲೈಕ್ ಹುಡುಗಿರ್ ಮೇಕಪ್ ಸ್ಟಫ್ ಆಗಿರಬಹುದು. ಅಂಡ್ ನಮ್ಗೆ ಆಕ್ಚುಲಿ ಬೈಕ್ ಇದೆ, ಸೊ ಬೈಕ್ ಹೆಲ್ಮೆಟ್ ಎಲ್ಲ ಇಲ್ಲಿ ನಾನು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಅಂಡ್ ಅದ್ರ ಕೆಳಗಡೆ ಶೂಸ್, ಬೂಟ್ಸ್ ಎಲ್ಲ ಸ್ಟೋರ್ ಮಾಡಿರ್ತೀನಿ. ಸೊ ಇವಾಗ ನಾವು ಕ್ಲಾಸೆಟ್ ನೋಡಿದ್ರಲ್ಲ, ಈ ಕಡೆ ನಾವು ನೋಡಿದ್ರೆ ನಮಗೆ ಬೆಡ್ರೂಮ್ ಇರುತ್ತೆ. ಇದು ನಾವಿರೋದು 1 BHK, ಅದರಿಂದ ಇದು ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಇದು ನಮ್ಮ ಬೆಡ್ರೂಮು. ಇಲ್ಲಿ ಒಂದು ಕ್ಯಾಲಿಫೋರ್ನಿಯಾ ಕಿಂಗ್ ಸೈಜ್ ಬೆಡ್ ಇದೆ. ನಾನು ಸೈಡ್ ಟೇಬಲ್ಸ್ ಅರೇಂಜ್ ಮಾಡಿದ್ದೀನಿ. ಆ ಕಡೆ ಎಲ್ಲ ಒಂದು ಫ್ಲವರ್ ವಾಸ್ ಎಲ್ಲ ಇಟ್ಟಿದ್ದೀನಿ. ಅಂಡ್ ಈ ಕಡೆ ಒಂದು ಫೋಟೋ ಮತ್ತೆ ಇದೊಂದು ಬೆಡ್ ಲ್ಯಾಂಪ್ ಇದೆ. ಇದು ಟಚ್ ಮಾಡಿದ್ರೆ ಆನ್ ಆಗುತ್ತೆ, ಟಚ್ ಮಾಡಿದ್ರೆ ಆಫ್ ಆಗುತ್ತೆ. ಇದು ಸ್ವಲ್ಪ ಕ್ಲಾಸಿಕ್ ಆಗಿರುತ್ತೆ, ನಂಗೆ ತುಂಬಾ ಇಷ್ಟ ಈ ಲ್ಯಾಂಪು. ಸೊ ನಾವು ಈ ಕಡೆ ನೋಡಿದ್ರೆ ಇಲ್ಲೊಂದು ದೊಡ್ಡ ಕ್ಲೋಸೆಟ್ ಇದೆ, ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ಈ ಕ್ಲಾಸೆಟ್. ಅಂಡ್ ಇಲ್ಲೆಲ್ಲ ಏನಂದ್ರೆ ಕ್ಲಾಸೆಟ್ ಡೋರ್ಸ್ಗೆ ಮಿರರ್ಸ್ ಅಟ್ಯಾಚ್ ಮಾಡಿರ್ತಾರೆ. ತುಂಬಾ ಅಂದ್ರೆ ಚೆನ್ನಾಗಿರುತ್ತೆ, ಯಾವಾಗಾದ್ರೂ ಕಂಪ್ಲೀಟ್ ಆಗಿ ರೆಡಿ ಆದ್ರೆ ನೋಡ್ಕೊಳ್ಳೋದಕ್ಕೆ ನಾವು. ಅಂಡ್ ಆಕ್ಚುಲಿ ಇಷ್ಟು ದೊಡ್ಡ ಕ್ಲಾಸೆಟ್ ಆದ್ರೆ ನಮ್ಗೆ ಸಾಕಾಗ್ತಾ ಇಲ್ಲ ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಕ್ಲಾಸೆಟ್ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿದೆ, ಇಲ್ಲಿ ನೋಡ್ತಿರಬಹುದು. ಇದೆಲ್ಲ ಕ್ಲಾಸೆಟ್ಟೇ ಇರುತ್ತೆ. ಇಲ್ಲಿ ನೀವು ಚಿಕ್ಕದೊಂದು ಪೇಂಟಿಂಗ್ ನೋಡ್ತಿರಬಹುದು, ಇದು ನಾನೇ ಪೇಂಟ್ ಮಾಡಿರೋದು.
ಅಂಡ್ ಈ ಕಡೆ ನೀವು ನೋಡ್ತಿರ್ಬಹುದು, ಇದು ಕೂಡ ನಂದು ಒನ್ ಆಫ್ ಮೈ DIY ವರ್ಕ್. ಇದನ್ನ ಹೇಗ್ ಮಾಡಿದ್ದು ಅಂತ ಅಂದ್ಬಿಟ್ಟು ನಾನು ಇದೆಲ್ಲ ವಿಡಿಯೋ ಮಾಡಿದೀನಿ, ಅದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಅದನ್ನ. ಅಂಡ್ ಇದು ಟವರ್ ಫ್ಯಾನ್. ಅಂಡ್ ಇಲ್ಲಿ ನೀವು ನೋಡ್ತಿರ್ಬಹುದು, ಇದು ಲ್ಯಾಂಪ್ ಇದೆ. ಅಂಡ್ ಇದೊಂದು ಸೈಡ್ ಟೇಬಲ್ ಯೂಸ್ ಮಾಡದೇ ಇರೋದು. ಅಂಡ್ ವರ್ಕೌಟ್ ಬೆಂಚ್ ಇದನ್ನೆಲ್ಲ ನಾವು ಇಲ್ಲಿ ಇಟ್ಬಿಟ್ಟಿದೀವಿ. ಇದು ರೂಮಿಂದ ಹೊರಗಡೆ ಬಂದ್ರೆ ಇಲ್ಲಿ ನಿಮ್ಗೆ ಒಂದು ವಾಶ್ ಬೇಸಿನ್ ಕಾಣಿಸ್ತಿರಬಹುದು. ಅಂಡ್ ಇಲ್ಲಿ ಮಿರರ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ರೆಡಿ ಆಗೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅಂಡ್ ಈ ಮಿರರ್ ಹಿಂದೆಗಡೆ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಲೈಕ್ ಶೇವಿಂಗ್ ಐಟಮ್ಸ್, ಲೈಕ್ ಕ್ರೀಮ್ಸ್, ಜೆಲ್ ಇವೆಲ್ಲ ಸ್ಟೋರ್ ಮಾಡ್ಕೋತಾರೆ. ಅಂಡ್ ಈ ವಾಶ್ ಬೇಸಿನ್ ಕೆಳಗಡೆ ಕೂಡ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಲೈಕ್ ನಮ್ಗೆ ಬಾತ್ರೂಮ್ ಕ್ಲೀನಿಂಗ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂತೀವಿ. ಅಂಡ್ ಇದು ಬಾತ್ರೂಮ್ ವಿತ್ ಟಾಯ್ಲೆಟ್. ಇದು ಆಕ್ಚುಲಿ ಇದು ಡೋರ್ ಕೊಟ್ಟಿದ್ದಾರೆ, ಬಿಕಾಸ್ ಯಾರಾದ್ರೂ ಬಾತ್ರೂಮ್ ಯೂಸ್ ಮಾಡೋವಾಗ ನಾವಿಲ್ಲಿ ಲೈಕ್ ಫ್ರೆಶ್ ಅಪ್ ಆಗೋದಕ್ಕೆ, ಅದಕ್ಕೆಲ್ಲ ಲೈಕ್ ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ, ರೆಡಿ ಆಗೋದಕ್ಕೆಲ್ಲ ಇಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಇದಕ್ಕೆ ಡೋರ್ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಲೈಕ್ ಈ 3 ಅಟ್ಯಾಚ್ ಮಾಡಿ ಒಂದು ಡೋರ್ ಕೊಟ್ಟಿರ್ತಾರೆ. ಬಟ್ ಈ ಅಪಾರ್ಟ್ಮೆಂಟ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ. ಇದು ವೆಸ್ಟರ್ನ್ ಟಾಯ್ಲೆಟ್ ವಿತ್ ಬಾತ್ ಟಬ್ ಇರುತ್ತೆ. ಅಂಡ್ ಆಸ್ ಯೂಶುವಲ್ ಶವರ್ ಕೂಡ ಇರುತ್ತೆ ಬಾತ್ ಟಬ್ ಒಳಗಡೆ. ಸೊ ಇಲ್ಲಿ ನೀವು ನೋಡ್ತಿದ್ರೆ ಇಲ್ಲಿ ಪ್ಯಾಟಿಯೋ ಇದೆ. ಮೋಸ್ಟ್ ಆಫ್ ದ ಅಪಾರ್ಟ್ಮೆಂಟ್ಸ್ ಅಲ್ಲಿ ಪ್ಯಾಟಿಯೋ ಕಂಪಲ್ಸರಿ ಇಲ್ಲೇ ಇರುತ್ತೆ. ಯಾವುದೋ ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಮಾತ್ರ ಪ್ಯಾಟಿಯೋ ಇರೋದಕ್ಕೆ ಹೋಗಲ್ಲ. ಸೊ ನಮಗೂ ಒಂದು ಸ್ಪೇಷಿಯಸ್ ಪ್ಯಾಟಿಯೋ ಕೊಟ್ಟಿದ್ದಾರೆ. ಇಲ್ಲಿ ನಾವು ಲೈಕ್ ಚೇರ್ಸ್ ಹಾಕೊಂಡು ಕುತ್ಕೊಬಹುದು ಟೀ ಕಾಫಿ ಕುಡಿಯೋದಕ್ಕೆಲ್ಲ. ಬಟ್ ನಾವು ಇಲ್ಲಿ ತುಂಬಾ ಚಳಿ ಇರುತ್ತೆ ಅಲ್ವಾ ಮೋಸ್ಟ್ ಆಫ್ ದ ಟೈಮ್. ಸೊ ಅದಕ್ಕೆ ನಾನು ಅಷ್ಟು ಪ್ರಿಫರ್ ಮಾಡಿಲ್ಲ ಇಲ್ಲೆಲ್ಲ ಚೇರ್ಸ್ ಹಾಕಿ ಮಾಡೋದಕ್ಕೆ. ಅಂಡ್ ಇಲ್ಲೊಂದು ಸ್ಟೋರೇಜ್ ರೂಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಟೋರೇಜ್ ರೂಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ಯಾಟಿಯೋದಲ್ಲಿ ಕುತ್ಕೊಂಡ್ರೆ ನಮ್ಗೆ ಇಲ್ಲೊಂದು ಆರ್ಟಿಫಿಷಿಯಲ್ ಸ್ಟ್ರೀಮ್ ಕಾಣುತ್ತೆ. ಬಟ್ ಇವಾಗ ಮೇಂಟೆನೆನ್ಸ್ ಯಾರೂ ಇಲ್ಲ, ಅದರಿಂದ ಅದು ವಾಟರ್ ಎಲ್ಲ ಫ್ಲೋ ಆಗೋ ಸ್ಟಾಪ್ ಆಗಿದೆ. ಆ್ಯಂಡ್ ನೀವು ಇಲ್ಲೆಲ್ಲ ನೋಡ್ತಿರಬಹುದು, ಪ್ಯಾಟಿಯೋದಲ್ಲೆಲ್ಲ ಬೇರೆ ಅವರೆಲ್ಲ ಲೈಕ್ ಟೇಬಲ್ಲು, ಚೇರ್ಸ್ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈವನ್ ಇಲ್ಲೂ ಕೂಡ ನೋಡ್ತಿರಬಹುದು ನೀವು. ಇಷ್ಟೇ ಕಣ್ರಿ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.